ಇದನ್ನ ಅಶೋಕ್ ಹೇಳಿದ್ರು ಅರ್ಥ ಆಗಲ್ಲ, ಡಾಕ್ಟರ್ ಸುಧಾಕರ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಏನು ಮಾಡ್ಬೇಕು ನಾನು ಅಂತ ನನಗೂ ಕನ್ಫ್ಯೂಸ್. ಸುಮ್ಮನೆ ಅಲ್ಲ, ರಾಜೀನಾಮೆ ಹಂಗಾರೆ ಅವ್ರು ಕೇಂದ್ರ ಪ್ರಧಾನ ಕೇಳಿ ಕೊಡಿಸ್ತಾರಂತ ಅಥವಾ ಇನ್ಯಾರು ಅದಕ್ಕೆ ನಡ್ಡಾ ಅವ್ರು ಕೇಳಿ ಕೊಡಿಸ್ತಾರಂತ. ಈಗ ನಾನು ಸಪ್ಲೈ ಮಾಡೋದು ಕಡಿಮೆ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು ತಗೋಬೇಕು? ಸೊ ನಡ್ಡಾ ಅವ್ರ ಕೈಲಿ ರಾಜೀನಾಮೆ ಕೊಡಿಸ್ತಾರಂತ ಕೇಳಿ ತಾಕತ್ತಿದೆಯಾ ಅಶೋಕ್ಗೆ? ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಶೋಕು. ಸೊ ಇವ್ರಿಗೆ ಒಂದು ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ನಾನೇನು ಮಾಡಲಿಕ್ಕಾಗಲ್ಲ. ನನಗೆ ಇವ್ರಿಗೆ ಉತ್ತರ ಕೊಡೋದಕ್ಕಿಂತ ರೈತರಿಗೆ ಏನು ಬೇಕು ಆ ಸಮಸ್ಯೆ ಬಗೆಹರಿಸೋದಷ್ಟೇ ನನ್ನ ಕೆಲಸ. ಇಷ್ಟೆಲ್ಲ ಕಡಿಮೆ ಇದ್ರೂ ಎಲ್ಲೂ ರೈತರಿಗೆ ತೊಂದರೆ ಕೊಟ್ಟಿಲ್ಲ. ಒಂದಷ್ಟು ಇವತ್ತು ರಾಯಚೂರಲ್ಲಿ ಸಮಸ್ಯೆ ಇದೆ, ಇನ್ನೊಂದಷ್ಟು ಕೊಪ್ಪಳದಲ್ಲಿ ಸಮಸ್ಯೆ ಇದೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನೋ ಮಾಡ್ತಾಯಿದ್ದೀವಿ. ಇದ್ರ ಮಧ್ಯದಲ್ಲಿ ಅಂಗಡಿಗಳು ತಗೊಂಡಿರ್ತಾರೆ ಮೊದಲೇ, ಅವರೇ ಓನರ್. ಅದಕ್ಕೆ ಅವರು ಏನಾದ್ರು ಕಾನೂನು ಬಾಹಿರವಾಗಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ನವರು ನೋಡ್ತಾ ಇದ್ದಾರೆ, ನಮ್ಮ ವಿಜಿಲೆನ್ಸು ನೋಡ್ತಾ ಇದ್ದಾರೆ. ಇದೇನು ಇವತ್ತಿಂದಲ್ಲ, ಇವತ್ತು ಹೊಸ್ದಾಗೇನು ಈ ಥರದ್ದೆಲ್ಲ ಇನ್ಸಿಡೆಂಟ್ಗಳು ನಡೆಯಲ್ಲ. ಆದರೆ ನಾವು ಅದನ್ನು ಪ್ರತಿನಿತ್ಯ 24 hours ಎಚ್ಚರಿಕೆಯನ್ನು ವಹಿಸಿ ರೈತರಿಗೆ ಏನು ಬೇಕೋ ಅದೆಲ್ಲ ಪರಿಹಾರ ಮಾಡ್ತೀವಿ. ಈ 1.5 ಲಕ್ಷ ಮೆಟ್ರಿಕ್ ಟನ್ನು ನಮಗೆ ಬರಬೇಕಲ್ಲ, ಇದು ಯಾರು ಜವಾಬ್ದಾರಿ ತಗೋತಾ? ಲೆಟ್ರ್ ಬರೆದಾಯಿತು, ನಡ್ಡಾ ಅವ್ರಿಗೆ ನಾನು ಲೆಟ್ರ್ ಬರೆದು ಟೈಮ್ ಕೇಳಿದೆ. 6ನೇ ತಾರೀಕು ನಾನು ಬರ್ತೀನಿ ಅಥವಾ 7ನೇ ತಾರೀಕು ಬರ್ತೀನಿ ಅಂತ ಟೈಮ್ ಕೊಟ್ಟಿಲ್ಲ. ಮೊನ್ನೆ ಬೆಂಗಳೂರಿಗೆ ಬಂದವ್ರು ಖಾಸಗಿ ಆಯಿತು. ಮಂತ್ರಿಗೆ ಖಾಸಗಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಬೇರೆನಾ? ಖಾಸಗಿ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಒಂದು ರಾಜ್ಯದ ಸಮಸ್ಯೆ ಇದೆ ಅಂದರೆ 2 minutes, ನಾಟ್ ಮೋರ್ ದ್ಯಾನ್ 2 minutes ಅಲ್ಲ ನಾನು ಕೇಳಿದ್ದು. ಅಥವಾ ಏರ್ಪೋರ್ಟ್ಗೆ ಬನ್ನಿ, ಅಲ್ಲಿ ನಾನು ಬಿಫೋರ್ ಡಿಪಾರ್ಚರ್ ನಾನು ನಿಮ್ಮ ಹತ್ರ 2 ನಿಮಿಷ ಮಾತಾಡ್ತೀನಿ ಅಂದರೆ ನಾನೇ ಹೋಗ್ತಿದ್ದೆ. ಇಲ್ಲಿಗೆ ಬಂದಾಗ ಟೈಮ್ ಕೊಟ್ಟಿಲ್ಲ. ನಾನು ಇಲ್ಲಿ ಅವ್ರ ಆಫೀಸ್ಗೆ ಕಂಟಿನ್ಯೂಸ್ಲಿ ನಮ್ಮ ಆಫೀಸಿಂದ ಟಚ್ಚಲ್ಲಿದ್ದಾರೆ. ಸೊ ಬೆಂಗಳೂರಿಗೆ ಬಂದು ಹೋದ ದಿವಸ ಟೈಮ್ ಕೊಡಲಿಲ್ಲ. ಅದಾದಮೇಲೆ ನಾನು ಡೆಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ, ಟೈಮ್ ಕೊಟ್ಟಿಲ್ಲ. ರಾಜೀನಾಮೆನ ಅವ್ರನ್ನ ಕೇಳಬೇಕು. ಅವರು ಇಂಥವ್ರಿಗೆ ನಾನು ಏನು ಉತ್ತರ ಹೇಳಿ? ಆದ್ರೂ ನಿಮ್ಗೆ ಅನಿಸಿದೆ ಹೇಳಿ. ನಾನು ನಿಮ್ಮ ಮೀಡಿಯಾ ಸ್ನೇಹಿತರಾಗಿ ಈ ರಾಜ್ಯದ ನಿಮ್ಮೆಲ್ಲ ನೀವು ಕಾಪಾಡ್ತಿದ್ರ. ಸೊ ಸಮಸ್ಯೆ ಟೂ ಮಚ್ ಸಮಸ್ಯೆ ಆಗಿಬಿಟ್ಟಿದ್ದೀವ. ಇಷ್ಟೆಲ್ಲ ನಿಭಾಯಿಸ್ಕೊಂಡು ಮಾಡ್ತಿದ್ರು, ಇಷ್ಟು ಶಾರ್ಟೇಜ್ ಇದ್ರೂ ಅಭಿನಂದನೆ ಹೇಳ್ತಕ್ಕಂಥದ್ದು ಬಿಟ್ಬಿಟ್ಟು ಈ ಥರದ್ದೆಲ್ಲ ಮಾತಾಡೋರಿಗೆ ಏನು ಹೇಳೋದು? ಅವ್ರಿಗೆ ದೇವರೇ ಬುದ್ಧಿ ಕೊಡಬೇಕಾಗ್ತದೆ.